ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಕ್ಲಾಸ್ 1 ನೋಡ್ಕೊಳ್ಳಿ. ಫಸ್ಟ್ ಈ ಚಾಪ್ಟ್ರಲ್ಲಿ ಸೀಕ್ವೆನ್ಸ್ ಅಂದರೆ ಏನು, ಸೀರೀಸ್ ಅಂದರೆ ಏನು, ಹೌದಾ, ಅವೆರಡಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗಬೇಕು. ಮತ್ತು ಆಲ್ರೆಡಿ ನಾವು 10th ಓದಿದ್ದೆ ಇಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಾವು 10th ಓದಿರ್ತೀವಲ್ಲ ಅದೇ ಬರುತ್ತೆ, ಅದ್ರ ಜೊತೆಗೆ ಜಾಮೆಟ್ರಿಕ್ ಪ್ರೋಗ್ರೆಷನ್ನು ಬರುತ್ತೆ. ಫಸ್ಟ್ ನೋಡ್ಕೊಳ್ಳಿ, ನಮಗೆ ಸೀಕ್ವೆನ್ಸ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೀಕ್ವೆನ್ಸ್ ಅಂತ ಹೇಳಿದ್ರೆ ಸೀಕ್ವೆನ್ಸ್ ಅಲ್ಲ, ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಆರ್ ಟರ್ಮ್ಸ್ using some rule is called sequence ಅಂತ ಹೇಳ್ತೀವಿ. ಅಂದರೆ ಒಂದು ರೂಲ್ನ ಯೂಸ್ ಮಾಡಿಕೊಂಡು ನಂಬರ್ನ ಅರೇಂಜ್ ಮಾಡ್ತಾ ಹೋಗೋದಷ್ಟೇ. ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಈಗ 1 3 5 7 9 ಹೌದಾ, ಇಲ್ಲ ಏನು ಬರಿತಿದ್ವಿ, ಆಡ್ ನಂಬರ್ಸ್ ಬರಿತಾ ಇದ್ದೀವಿ, ಅಥವಾ ಇಲ್ಲೊಂದು ರೂಲ್ ಯೂಸ್ ಮಾಡ್ತಾ ಇದ್ದೀವಿ 3 - 1 ಅಂದರೆ 2 ತಾನೆ, ಯಾವಾಗಲೂ ಡಿಫ್ರೆನ್ಸ್ ಏನಾಗಿರ್ಬೇಕು, ಅಲ್ಲಿ 2ನೇ ಇರಬೇಕು, ಹೌದಾ. ಈ ಥರ ಒಂದು ರೂಲ್ನ ಯೂಸ್ ಮಾಡಿಕೊಂಡು ನಂಬರ್ಸ್ನ ಅರೇಂಜ್ ಮಾಡ್ತಿದ್ದೀವಿ ತಾನೆ, ಇದಕ್ಕೆ ನಾವು ಏನಂತ ಕರಿತೀವಿ, ನಾವು ಇದಕ್ಕೆ ಸೀಕ್ವೆನ್ಸ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ. ಅಂದರೆ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಆರ್ ಟರ್ಮ್ಸ್, ಇದನ್ನ ಟರ್ಮ್ 1 ಟರ್ಮ್ 2 ಟರ್ಮ್ 3 ಅಂತಲೇ ಹೇಳ್ಬೋದು, ಹೌದಲ್ಲ. ಟರ್ಮ್ಸ್ ಯೂಸಿಂಗ್ ಸಮ್ ರೂಲ್ ಇಸ್ ಕಾಲ್ಡ್ ಏನಂತ ಹೇಳ್ತೀವಿ ನಾವು, ಸೀಕ್ವೆನ್ಸ್ ಅಂತ ಹೇಳ್ತೀವಿ, ಹೌದಾ. ಇದೇ ಥರ ಬರೀಬೇಕಂತೇನಿಲ್ಲ ನೋಡಿ, 2 4 8 16 ಈ ಥರ ಇದೆ, ಹೌದಾ. ಇಲ್ಲೂ ಒಂದು ರೂಲ್ ಯೂಸ್ ಮಾಡಿದ್ವಿ ನಾವು, 2 ಸ್ಕ್ವೇರ್ 2 ಕ್ಯೂಬ್ 2 ಪವರ್ 4 ಈ ಥರ ಬರಿತಾ ಇದ್ದೀವಿ ತಾನೆ, ಹೌದಾ. ಅಂದರೆ ಯೂಸಿಂಗ್ ಸಮ್ ರೂಲ್ ಇಸ್ ಕಾಲ್ಡ್ ಏನಂತ ಹೇಳ್ತೀವಿ ನಾವು, ಇದಕ್ಕೆ ಸೀಕ್ವೆನ್ಸ್ ಅಂತ ಹೇಳ್ತೀವಿ, ಹೌದಾ. ನೆಕ್ಸ್ಟ್ ನೋಡಿ, ಫೈನೈಟ್ ಸೀಕ್ವೆನ್ಸ್ ಮತ್ತು ಇನ್ಫೈನೈಟ್ ಸೀಕ್ವೆನ್ಸ್, ಹೌದಾ. ಇಫ್ ದ ನಂಬರ್ ಆಫ್ ಟರ್ಮ್ಸ್ ಇನ್ ದ ಸೀಕ್ವೆನ್ಸ್ ಈಸ್ ಫೈನೈಟ್ ದೆನ್ ಇಟ್ ಈಸ್ ಕಾಲ್ಡ್ ಫೈನೈಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ನಂಬರ್ ಆಫ್ ಟರ್ಮ್ಸ್ ಇದರೊಳಗೆ ಎಷ್ಟಿದೆ ಅಂತ ಹೇಳಲಿಕ್ಕೆ ಬರಲ್ಲ, ಯಾಕಂದರೆ ಆ್ಯಂಡ್ ಸೋ ಆನ್ ಅಂತ ಬರ್ದಿದ್ವಿ, ಅಪ್ ಟು ಇನ್ಫೈನೈಟ್ ತನಕ ಇರ್ಬೋದು, ಹೌದಾ. ಇದಕ್ಕೆ ಫೈನೈಟ್ ಅಂತ ಹೇಳಲ್ಲ. ಈಗೇನೋ ಫಾರ್ ಎಕ್ಸಾಂಪಲ್ ನಾನು 1 3 5 7 9 ಇಷ್ಟೇ ಬರ್ಕೊಂಡೆ ಅಂದ್ಕೊಳ್ಳಿ, ಹೌದಾ. ಇದರೊಳಗೆ ಎಷ್ಟು ಟರ್ಮ್ಸ್ ಇದೆ, ಅಲ್ಲಿ 5 ಟರ್ಮ್ಸ್ ಇದೆ, ಹೌದಾ. ಈ 5 ಟರ್ಮ್ಸ್ ಇದೆ, 5 ಅನ್ನೋದು ಫೈನೈಟ್ ತಾನೆ, ಅದಕ್ಕೆ ಈ ಸೀಕ್ವೆನ್ಸಿಗೆ ಏನಂತ ಕರಿಬೋದು ನಾವು, ಫೈನೈಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಅಂದರೆ ಇಫ್ ದ ನಂಬರ್ ಆಫ್ ಟರ್ಮ್ಸ್ ಇನ್ ದ ಸೀಕ್ವೆನ್ಸ್ ಈಸ್ ಫೈನೈಟ್ ದೆನ್ ಇಟ್ ಈಸ್ ಕಾಲ್ಡ್ ಫೈನೈಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಈ ಥರ ಅದು ಬರಿಬೋದು, ಅಥವಾ 5 10 15 20 25 ಇಷ್ಟೇ ಬರ್ಕೊಂತೀವಿ ನೋಡಿ. ಅಂದರೆ 5 ಟರ್ಮ್ಸ್ ಇದೆ, ಮತ್ತು ಇದು ಸೀಕ್ವೆನ್ಸ್, ಅದು ಮಲ್ಟಿಪಲ್ ಆಫ್ 5 ಬರಿತಾ ಇದ್ವಿ, ಹೌದಾ. ಈ ಥರ ಏನಾದ್ರು ಇತ್ತು ಅಂದರೆ ಇದಕ್ಕೂ ಏನಂತ ಕರಿತೀವಿ ನಾವು, ಇದಕ್ಕೆ ಫೈನೈಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ. ಅಂದರೆ ಇಫ್ ದ ನಂಬರ್ ಆಫ್ ಟರ್ಮ್ಸ್ ಅಥವಾ ಇಫ್ ದ ನಂಬರ್ ಆಫ್ ನಂಬರ್ಸ್ ಇನ್ ದ ಸೀಕ್ವೆನ್ಸ್ ಈಸ್ ಫೈನೈಟ್ ದೆನ್ ಇಟ್ ಈಸ್ ಕಾಲ್ಡ್ ಫೈನೈಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ. ನೆಕ್ಸ್ಟ್ ನೋಡಿ, ಹಾಗಾದ್ರೆ ಇನ್ಫೈನೈಟ್ ಸೀಕ್ವೆನ್ಸ್ ಅಂದರೆ ಏನು ಅಂತ ಗೊತ್ತಿರಲಿ. ಇನ್ಫೈನೈಟ್ ಸೀಕ್ವೆನ್ಸ್ ನೋಡಿ, ಇಫ್ ದ ಸೀಕ್ವೆನ್ಸ್ ಈಸ್ ನಾಟ್ ಫೈನೈಟ್ ದೆನ್ ಇಟ್ ಈಸ್ ಕಾಲ್ಡ್ ಇನ್ಫೈನೈಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಅಂದರೆ ಇಫ್ ದ ಸೀಕ್ವೆನ್ಸ್ ಇಸ್ ನಾಟ್ ಫೈನೈಟ್, ಅಂದರೆ ಫೈನೈಟ್ ಆಗಿರಬಾರ್ದು, ಹೌದಾ. ಅಂದರೆ ಇದಕ್ಕೆ ಫೈನೈಟ್ ಅಲ್ಲ ತಾನೇ, ಇದು 1 3 5 7 9 and so on, ಅಂದರೆ ಅಪ್ ಟು ಇನ್ಫೈನೈಟ್ ತನಕ ಬರುತ್ತೆ. ಅಂದರೆ ಇಟ್ ಈಸ್ ನಾಟ್ ಫೈನೈಟ್, ದೇರ್ಫೋರ್ ದಿಸ್ ಸೀಕ್ವೆನ್ಸ್ ಇಸ್ ಕಾಲ್ಡ್ ಇನ್ಫೈನೈಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಇದಕ್ಕೂ ನಾವೇನಂತ ಕರಿಬೋದು, ಇನ್ಫೈನೈಟ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ. ಅಂದರೆ ಫೈನೈಟ್ ಸೀಕ್ವೆನ್ಸ್ ಅಂದರೆ ಗೊತ್ತಾಯಿತು, ಇನ್ಫೈನೈಟ್ ಸೀಕ್ವೆನ್ಸ್ ಅಂತ ಗೊತ್ತಾಯಿತು. ಸೀಕ್ವೆನ್ಸ್ ಅಂದ್ರೆ ಗೊತ್ತಾಯ್ತು. ಸೀಕ್ವೆನ್ಸ್ ಅಂದರೆ ಏನು, ಬರೀ ನಮಗೆ ಅರೇಂಜ್ಮೆಂಟ್ ಆಫ್ ನಂಬರ್ಸ್ ಆರ್ ಟರ್ಮ್ಸ್ ಯೂಸಿಂಗ್ ಸಮ್ ರೂಲ್ ಈಸ್ ಕಾಲ್ಡ್ ಏನಂತ ಹೇಳ್ತೀವಿ, ಸೀಕ್ವೆನ್ಸ್ ಅಂತ ಹೇಳ್ತೀವಿ, ಹೌದಾ. ನೆಕ್ಸ್ಟ್ ನೋಡಿ, ಸೀರೀಸ್ ಅಂದರೆ ಸರ್ ಇದೆಲ್ಲ ಸೇಮ್ 3 ಟೈಪ್ ಡೆಫಿನೇಷನ್ ಬರ್ತದೆ, ಸೀರೀಸು, ನೆಕ್ಸ್ಟ್ ಫೈನೈಟ್ ಸೀರೀಸು, ಮತ್ತು ಇನ್ನೊಂದು ಇನ್ಫೈನೈಟ್ ಸೀರೀಸ್ ಅಂತ ಹೇಳ್ತೀವಿ ನೋಡಿ. ಈಸಿ ಇದೆ. ಇಫ್ A1 A2 A3 up to AN is any sequence then A1 plus A2 plus A3 up to AN is called series. ನೋಡಿ, ಇಲ್ಲೇ ಗೊತ್ತಾಗಬೇಕು ಸೀಕ್ವೆನ್ಸಿಗೂ ಸೀರೀಸಿಗೆ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಸೀಕ್ವೆನ್ಸಲ್ಲಿ ಬರೀ ಇಲ್ಲಿ ಅರೇಂಜ್ಮೆಂಟ್ ಮಾಡಿರ್ತೀವಿ, ಸೀರೀಸಲ್ಲಿ ಏನು ಮಾಡ್ಕೊತಿದ್ವಿ, ಇಲ್ಲಿ ಸಮ್ ತೊಗೊತಾ ಇದ್ವಿ, ಹೌದಾ. ಸಮ್ಮೇ ತೊಗೋಬೇಕಂತ ಏನಿಲ್ಲ, ಪ್ರಾಡಕ್ಟ್ ತೊಗೋಬೋದು.
ಅಂದರೆ ನಮಗಿಲ್ಲಿ ಸಮ್ ಅಥವಾ ಇಲ್ಲಿ ಏನಾದರೂ ಒಂದು ನೋಡಿ, ಇಲ್ಲಿ ಆಲ್ಜಿಬ್ರಿಕಲ್ ಸೈನ್ ಅಂತ ಈ ಥರ ಇತ್ತು ಅಂದರೆ ಇದಕ್ಕೆ ಏನಂತ ಕರಿತೀವಿ ನಾವು, ಇದಕ್ಕೆ ಸೀರೀಸ್ ಅಂತ ಕರಿತೀವಿ ಅಷ್ಟೇ. ಆಯ್ತಲ್ಲ, ಸೀಕ್ವೆನ್ಸ್ ಅದ ಬರೀ ಅರೇಂಜ್ಮೆಂಟ್ ಇರುತ್ತೆ. ಇಲ್ಲಿ ಸಮ್ ಬಂತು ಅಂದರೆ ಅದು ಸೀಕ್ವೆನ್ಸ್ನ ನಾವು ಏನಂತ ಕರಿತೀವಿ ನಾವು ಇಲ್ಲಿ ಸೀರೀಸ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಇದು ನೋಡಿ, ಇದು ಗೊತ್ತಿರ್ಬೇಕು ನಮಗೆ. ನೋಟ್ A1 ಪ್ಲಸ್ A2 ಪ್ಲಸ್ A3 ಅಪ್ ಟು AN ಸಮ್ ಇತ್ತು ಅಂದರೆ ಇದನ್ನು ಹೇಗೆ ಬರಿತೀವಿ ಅಂದರೆ ಸಿಗ್ಮಾ ಅಂತ ಬರಿತೀವಿ. ಸಿಗ್ಮಾ ಅಂದರೆ ಸಮೇಷನ್ ಅಂತೇಳಿ AI ಅಂತ ಬರಿತೀನಿ ಇಲ್ಲಿ. ನೋಡಿ ಇಲ್ಲಿ 1 2 3 4 ಅಪ್ ಟು n ತನಕ ಇದೆ ತಾನೆ. ಹಾಗಾದ್ರೆ I ಎಲ್ಲಿಂದ ಎಲ್ಲಿ ತನಕ ಇದೆ? 1 to n ಅಂತ ಬರೀಬೋದು. ಹೌದಾ? ನೋಡಿ, ಇದು ಗೊತ್ತಿರಬೇಕು ನಮಗೆ. ನನಗೆ ಐಗೆ 1 ಬರ್ಕೊಂಡ್ರೆ A1, ಐಗೆ 2 ಬರೀಬೇಕು. ಎಲ್ಲಿ ತನಕ ಬರೀಬೇಕು? n ತನಕ ಬರೀಬೇಕು. ಅದಕ್ಕೆ A1 ಪ್ಲಸ್ A2 ಪ್ಲಸ್ A3 ಅಪ್ ಟು AN ಅಂತ ಬರಿತಾ ಇದ್ವಿ. ಇದನ್ನೇನಂತ ತೊಗೊಂಡ್ವಿ ನಾವು? ಸಮೇಷನ್ ಅಂತ ಬರ್ಕೊಂಡಿದ್ವಿ. ಹೌದಾ? ಇದು ನೋಡಿ, ಸಿಮಿಲರ್ಲಿ A1 ಇಂಟು A2 ಇಂಟು A3 ಅಪ್ ಟು AN ಇತ್ತು ಅಂದರೆ ಪ್ರಾಡಕ್ಟ್ನು ನೋಡಿ ಈ ಥರ ಬರಿಬೋದು. ವೇರ್ A1 A2 A3 ಅಪ್ ಟು AN ಆರ್ ಸೀಕ್ವೆನ್ಸ್ ಅದು. ಹೌದಾ? ಈ ಥರ ಪ್ರಾಡಕ್ಟ್ ಇತ್ತು ಅಂದರೆ ಇದನ್ನು ಹೇಗೆ ಬರಿತೀವಿ ಅಂದರೆ ಪೈ ಅಂತ ತೊಗೊತೀವಿ. I ಇಸ್ ಈಕ್ವಲ್ ಟು 1 to n AI ಅಂತ ಬರಿತೀವಿ ಅಷ್ಟೇ. ನೋಡಿ, ಪ್ರಾಡಕ್ಟ್ ಇತ್ತು ಅಂದರೆ ಪೈ ಬರಿತೀವಿ, ಸಮ್ ಇತ್ತು ಅಂದರೆ ಸಿಗ್ಮಾ ಬರ್ಕೊತೀವಿ ಅಷ್ಟೇ. ಹೌದಾ? ನೋಡಿ, ಎರಡೂ ಗೊತ್ತಿರೋಕೆ ನಮಗಿದ್ದು. ಹಾಗಾದರೆ ಸೀರೀಸ್ ಅಂದರೆ ಗೊತ್ತಾಯಿತು. If A1 A2 A3 up to AN is any sequence, then A1 plus A2 plus A3 up to AN is called ಏನಂತ ಹೇಳ್ತೀವಿ? ಸೀರೀಸ್. ಹೌದಾ? ಸಮ್ ಇತ್ತು ಅಂದರೆ ಸಮೇಷನ್ ಇಂದ ಡಿನೋಟ್ ಮಾಡ್ತೀವಿ. ಪ್ರಾಡಕ್ಟ್ ಇತ್ತು ಅಂದರೆ ಪೈ ಅಂತ ಹೇಳಿ ಬರ್ಕೊಂತೀವಿ ಅಷ್ಟೇ. ಆಯ್ತಲ್ಲ, ಇಲ್ಲಿ ನೋಡಿ, ಇಷ್ಟು ಐಡಿಯಾ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಈಗ ಫೈನೈಟ್ ಸೀರೀಸ್ ಅಂದ್ರೆ ಹೌದಾ? if a sequence is finite, then its series is called finite series ಅಂತ ಹೇಳ್ತೀವಿ. ನೋಡಿ, ಈಸಿ ಇದೆ. ಅಂದ್ರೆ ಇಲ್ಲಿ A1 A2 A3 ಅಪ್ ಟು AN ಅಂತ ಬರ್ಕೊಂಡು ತಾನೆ, ಇದೇನಿದೆ ನಮಗೆ ಸೀಕ್ವೆನ್ಸ್. ಸೀರೀಸ್ ಅಂತ ಹೇಳಿದ್ರೆ ಅದು ಸಮ್ ಬರಿತಾ ಇದ್ದೀವಿ ಅಷ್ಟೇ. ಹೌದಾ? ಈಗ ಏನಾದ್ರು ನಾವು ಈ ಸೀಕ್ವೆನ್ಸ್ ಏನಾದ್ರು ಫೈನೈಟ್ ಆಗಿತ್ತು ಅಂದರೆ ಇದರ ಸೀರೀಸು ಏನಾಗಿರುತ್ತೆ? ಫೈನೈಟ್ ಆಗಿತ್ತು ಅಷ್ಟೇ. ಅದಕ್ಕೆ ನೋಡಿ, ಇಫ್ ಅ ಸೀಕ್ವೆನ್ಸ್ ಇಸ್ ಫೈನೈಟ್ ದೆನ್ ಇಟ್ಸ್ ಸೀರೀಸ್ ಇಸ್ ಕಾಲ್ಡ್ ಏನಂತ ಹೇಳ್ತೀವಿ ನಾವು? ಫೈನೈಟ್ ಸೀರೀಸ್ ಅಂತ ಹೇಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್, ಇದನ್ನು ಈ ಸೀಕ್ವೆನ್ಸ್ ಫೈನೈಟ್ ಇದೆ ತಾನೆ, 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಇದನ್ನ ಏನಂತ ಹೇಳ್ಬೋದು ನಾವು? ಫೈನೈಟ್ ಸೀರೀಸ್ ಅಂತ ಹೇಳ್ಬೋದು. ಹೌದಾ? ಇಫ್ ದ ಸೀರೀಸ್ ಇಸ್ ನಾಟ್ ಫೈನೈಟ್ ದೆನ್ ಇಟ್ ಇಸ್ ಕಾಲ್ಡ್ ಏನಂತ ಹೇಳ್ತೀವಿ? ಇನ್ಫೈನೈಟ್ ಸೀರೀಸ್ ಅಂತ ಹೇಳ್ತೀವಿ. ಇಫ್ ದ ಸೀರೀಸ್ ಈಸ್ ನಾಟ್ ಫೈನೈಟ್, ಹೌದಾ? ಇಫ್ ದ ಸೀರೀಸ್ ಈಸ್ ನಾಟ್ ಫೈನೈಟ್ ದೆನ್ ಇಟ್ ಈಸ್ ಕಾಲ್ಡ್ ಇನ್ಫೈನೈಟ್ ಸೀರೀಸ್ ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ನೋಡಿ, ಎರಡು ಐಡಿಯಾ ಕರೆಕ್ಟಾಗಿ ಗೊತ್ತಿರಲಿ. ಫೈನೈಟ್ ಸೀರೀಸು ಮತ್ತು ಇನ್ಫೈನೈಟ್ ಸೀರೀಸು, ಮತ್ತು ಫೈನೈಟ್ ಸೀಕ್ವೆನ್ಸು, ಇನ್ಫೈನೈಟ್ ಸೀಕ್ವೆನ್ಸು, ಸೀಕ್ವೆನ್ಸಿಗೂ ಸೀರೀಸಿಗಿರೋ ಡಿಫ್ರೆನ್ಸ್. ಹೌದಾ? ನೋಡಿ, ಇಷ್ಟು ಐಡಿಯಾ ಕರೆಕ್ಟಾಗಿ ಗೊತ್ತಿರಬೇಕು ನಮಗೆ. ನೆಕ್ಸ್ಟ್ ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡೋಕ್ಕೂ ಮೊದಲು ಇನ್ನೂ ಏನೇನು ಐಡಿಯಾ ಗೊತ್ತಿರಬೇಕು ಅಂದರೆ, ಇಫ್ A1 ಪ್ಲಸ್ A2 ಪ್ಲಸ್ A3 ಅಪ್ ಟು AN is any series, then A1 is called first term ಅಂತ ಹೇಳ್ತೀವಿ. Similarly, A2 is called second term and so on. Last again, AN is called nth ಟರ್ಮ್ ಆಫ್ ಸೀರೀಸ್ ಅಂತ ಹೇಳ್ತೀವಿ. ಹೌದಾ? ನೋಡಿ, ಇದನ್ನು ಗೊತ್ತಿರಬೇಕು. ಅಂದರೆ A1 ಪ್ಲಸ್ A2 ಪ್ಲಸ್ A3 ಅಪ್ ಟು AN ಇತ್ತು ಅಂದರೆ ಇದಕ್ಕೇನಂತ ಕರಿತೀವಿ? ಫಸ್ಟ್ ಟರ್ಮು, ಇದು ಸೆಕೆಂಡ್ ಟರ್ಮು, ಇದು ಥರ್ಡ್ ಟರ್ಮು, ಇದು nth ಟರ್ಮ್ ಆಗಿತ್ತು ಅಷ್ಟೇ. ಹೌದಾ? ನೋಡಿ, ಒಂದೊಂದು ಕಡೆ A1 A2 ಅಂತಲೇ ಬರೀಬೇಕಂತ ಏನಿಲ್ಲ, ಅದನ್ನು T1 T2 ಅಂತಲೂ ಬರೀಬೋದು. T1 ಅಂದರೆ ಟರ್ಮ್ ಫಸ್ಟ್ ಅಂತ ಹೇಳಿ, ಫಸ್ಟ್ ಟರ್ಮ್, T2 ಸೆಕೆಂಡ್ ಟರ್ಮ್, T5 ಫಿಫ್ತ್ ಟರ್ಮ್, TN nth ಟರ್ಮ್, ಈ ಥರ. ಹೌದಾ? ನೋಡಿ, ಯಾಕಂದರೆ ಒಂದೊಂದ್ಸಲ 1 ಮಾರ್ಕಿಗೆ ಎಕ್ಸಾಮಿಗೆ ಕೇಳಿದ್ದಾರೆ, ಯಾವುದಾದ್ರು ಒಂದು nth ಟರ್ಮಿಂದು ಈಕ್ವೇಷನ್ ಕೊಟ್ಬಿಟ್ಟು ಫೈಂಡ್ ದ ಫಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮ್ ಈ ಥರ ಕೇಳ್ತಾ ಇದ್ದಾರೆ. ಆಯ್ತಲ್ಲ, ಇಲ್ಲಿ ಆ ಥರದ ನೆಕ್ಸ್ಟ್ ಪ್ರಾಬ್ಲಮ್ಸ್ ಮಾಡ್ಕೊತೀವಿ. ಇದು ನಮಗೆ ಏನೇನು ಐಡಿಯಾ ಗೊತ್ತಾಯಿತು ಅಂದರೆ, ಸೀಕ್ವೆನ್ಸ್ ಅಂದರೆ ಗೊತ್ತಾಯಿತು,
ಸೀರೀಸ್ ಅಂದರೆ ಗೊತ್ತಾಯ್ತು, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ಸ್ ತೊಗೊಂಡಿರಿ. ರೈಟ್ ದ ಪ್ರಾಬ್ಲಮ್ಸ್. ಫಸ್ಟ್ write the first three terms of the following sequence. Write the first three terms of the following sequence. First one, A antada. An is equal to 2n plus s. Sorry, 2n plus 5. An is equal to 2n plus 5. ನೋಡಿ, ಫಸ್ಟ್ 3 ಟರ್ಮ್ಸ್ ಕಂಡುಹಿಡಬೇಕು. ಅಂದರೆ ಯಾವ್ದಾದ್ರು ಕಂಡುಹಿಡಬೇಕು ಅಂದರೆ A1 A2 A3 ಕಂಡುಹಿಡಬೇಕು, ಹೌದಾ? ಈಸಿ ಇದೆ ನೋಡಿ. ನಾವು A1 ಅಂದರೆ ಎನ್ನಿಗೆ 1 ಬರಿಬೇಕು ತಾನೆ. ಹಾಗಾದ್ರೆ ಏನಾಗುತ್ತೆ? 2 + 5 2 + 5 ಅಂದರೆ 7 ಬಂತು. ಇದು A1 ಆಯಿತು. ಸಿಮಿಲರ್ಲಿ A2 ಅಂದರೆ ಎನ್ನಿಗೆ 2 ಬರಿಬೇಕು. ಅವಾಗ ಏನು ಬರುತ್ತೆ? 2 × 2 + 5 ದಟ್ ಈಸ್ ಈಕ್ವಲ್ ಟು 4 + 5 ಅಂದರೆ 9 ಬರುತ್ತೆ. A3 ಅಂದರೆ 2 × 3 + 5 6 + 5 ಅಂದರೆ 11 ಬರ್ತದ. ಇಷ್ಟು ಬರ್ತಲ್ಲ ನೋಡಿ. ಈ ಥರದ ಎಕ್ಸಾಮಿಗೆ 1 ಮಾರ್ಕಿಗೆ ಕೇಳ್ಬೋದು, ಗೊತ್ತಿರಬೇಕು. ಅಂದರೆ ಎಂಥ ಟರ್ಮ್ ಕೊಟ್ಬಿಟ್ಟು ಯಾವ್ದಾದ್ರು 3 ಟರ್ಮ್ಸು 4 ಟರ್ಮ್ಸ್ ಬರೆಯೋಕ್ಕೆ ಹೇಳ್ತಾ ಇರ್ತಾರೆ, ಆಯ್ತಲ್ಲ ಇಲ್ಲಿ. ನೆಕ್ಸ್ಟ್ ಒನ್, An is equal to n minus 3/4. An is equal to n minus 3/4, ಹೌದಾ? ನೋಡಿ, ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡಿ ಅಷ್ಟೇ. ನಾವು A1 is equal to 1 minus 3/4 ಅಂದರೆ 4 minus 3 ಅಂದರೆ 1 ಆಗುತ್ತೆ, 1/4. A2 is equal to 2 minus 3/4 ಅಂದರೆ 4 2 8, 8 minus 3/4 ಅಂದರೆ 5/4. A3 ಅಂತ ಹೇಳಿದ್ರೆ 3 minus 3/4, 4 3 12 ಅಲ್ಲ, 12 minus 3/4 ಅಂದರೆ 9/4. ಇಷ್ಟು ಬರುತ್ತೆ ಅಷ್ಟೇ, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್, An is equal to n into n plus 2. n into n plus 2. ಸೇಮ್ A1 A2 A3 ಕಂಡುಹಿಡಬೇಕು. ನೋಡಿ, ನಾವು A1 is equal to 1 into 1 plus 2 ಅಂದರೆ 1 into 3 ಅಂದರೆ 3 ಬರುತ್ತೆ. A2 ಅಂದರೆ 2 into 2 plus 2, 2 into 4 ಅಂದರೆ 8 ಬರೀಬೋದು. A3 ಅಂದರೆ 3 into 3 plus 2, 3 into 5 ಅಂದರೆ 15 ಬರ್ತದೆ ಅಷ್ಟೇ, ಹೌದಾ? ನೆಕ್ಸ್ಟ್ ಡಿ, An is equal to n by n plus 1. An is equal to n by n plus 1. Similarly, now A1 is equal to 1 by 1 plus 1 and 1/2. A2 is equal to 2 by 2 plus 1 and 2/3. A3 is equal to 3 by 3 plus 1, that is equal to 3/4. E. Next, An is equal to n into n square plus 5/4. An is equal to n into n square plus 5/4. ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ತಾ ಹೋಗ್ಬೋದು, ಬರುತ್ತಾ ನೋಡಿ. ನಾವು A1 is equal to 1 into 1 square plus 5/4. 5 plus 1 is 6/4 ಆಗುತ್ತೆ, 3/2. A2 is equal to 2 into 2 square plus 5/4 ಅಂದರೆ 2 1s are 2 2s are 4 plus 5/2 ಅಂದರೆ 9/2. A3 is equal to 3 into 3 square plus 5/4. 3 into 9 plus 5/4. 3 into 14/4. 2 7s are 2 2s are ಅಂದರೆ 21/2 ಬರುತ್ತೆ ಅಷ್ಟೇ, ಹೌದಾ?
ಆಯ್ತಲ್ಲ? ಹೇಗೆ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಸೇಮ್ ಟೈಪು an equal to 2 power n, an is equal to 2 power n, an is equal to 2n minus 3 by 6, ಎರಡು ಹೋಮ್ ವರ್ಕ್ ನೋಡಿರಿ. ಹೌದಲ್ಲ? ಇದಿದೆ. ನೆಕ್ಸ್ಟ್ ಒನ್ an is equal to minus 1 whole power n minus 1. an is equal to minus 1 whole power n minus 1 into 5 power n plus 1. 5 power n plus 1. ನೋಡಿ ಕೇರ್ಫುಲ್ ಆಗಿ ಮಾಡಬೇಕು ನಾವು. a1 is equal to minus 1 whole power 1 minus 1 into 5 power 1 plus 1 ಅಂದರೆ ಮೈನಸ್ 1 ಹೋಲ್ ಸ್ಕ್ವೇರ್ ಇಂಟು 5 ಸ್ಕ್ವೇರ್. ಹೌದಾ? ನೋಡಿ ಏನು ಗೊತ್ತಿರಬೇಕಲ್ಲ ನಿಮಗೆ, ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ ಯಾವಾಗಲೂ ಪ್ಲಸ್ 1 ಆಗುತ್ತೆ. ಮೈನಸ್ ಪವರ್ ಈವನ್ ನಂಬರ್ ಈಸ್ ಆಲ್ವೇಸ್ ಪ್ಲಸ್ 1, ಮೈನಸ್ 1 ಪವರ್ ಆಡ್ ಈಸ್ ಆಲ್ವೇಸ್ ಮೈನಸ್ 1. ಹೌದಾ? 5 ಸ್ಕ್ವೇರ್ ಅಂದರೆ ವ್ಯಾಲ್ಯೂ 25, 1 ಇಂಟು 25 ಅಂದರೆ 25 ಅಂತ. ಹೌದಾ? a1 ಆಯಿತು. ನೆಕ್ಸ್ಟ್ a2 ಅಂದರೆ ಮೈನಸ್ 1 ಹೋಲ್ ಪವರ್ 2 ಮೈನಸ್ 1 ಇಂಟು 5 ಪವರ್ 2 ಪ್ಲಸ್ 1, minus 1 whole power 1 into 5 cube, minus 1 into 1 25 ಅಥವಾ minus 125 ಬರ್ತದೆ. a3 ಅಂತ ಹೇಳಿದ್ರೆ minus 1 whole power 3 minus 1 into 5 power 3 plus 1, minus 1 whole power 4 into 5 power minus 1 whole square into 5 power 4, minus 1 whole power even number ಅಂದ್ರೆ plus 1 into 5 power 4 ಅಂದರೆ 625. ಅಂದರೆ ಆನ್ಸರು 625 ಆಗುತ್ತೆ. ಹೌದಾ? ನೋಡಿ ಆ ಥರ ಬರ್ಕೊಂಡ್ವಿ ಅಂತ ಗೊತ್ತಾಯ್ತಲ್ಲ. ನೋಡಿ ಈ ಥರದ್ದು ಎಷ್ಟೊಂದು ಸಲ ಎಕ್ಸಾಮಿಗೆ ಕೇಳಿದಾರೆ, ಐಡಿಯಾ ಗೊತ್ತಿರಬೇಕು. ಆಯ್ತಲ್ಲ? ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ತೊಗೊಳ್ಳಿ. ಸೆಕೆಂಡ್ ಒನ್, find the indicated terms in each of the following sequence. Find the indicated terms in each of the following sequence. ಅಂದರೆ ಇಲ್ಲಿ ಇಂಡಿಕೇಟೆಡ್ ಟರ್ಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಅಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾರೆ ಅದು. ಅದ್ರಲ್ಲಿ ಫಸ್ಟ್ ಒನ್ ಎ. ಇಫ್ an is equal to 4n minus 3, an is equal to 4n minus 3, then find a17, a24. a17 and a24. ಹೌದಾ? What is it now? a17 is equal to 4 into 17 minus 3 ಬರ್ತದೆ. ಹೌದಾ? ನೋಡಿ 17 4 68 ಅಲ್ಲ, ಮೈನಸ್ 3 ಅಂದ್ರೆ ಆನ್ಸರ್ ಇದಕ್ಕೆ 65 ಬಂತು. ನೆಕ್ಸ್ಟ್ a24 ಕೇಳಿದ್ದಾರೆ. ಹೌದಾ? ಅಂದರೆ ಎನ್ನಿಗೆ 24 ಬರಬೇಕಷ್ಟೇ. ಅಂದರೆ 4 ಇಂಟು 24 ಮೈನಸ್ 3. ಹೌದಾ? 4 ಇಂಟು 24 ಅಂದರೆ 4 4 16, 4 8 ಪ್ಲಸ್ 1 ಅಂದರೆ 96 ಮೈನಸ್ 3 ಅಂದರೆ 93 ಬರುತ್ತೆ. ಹೌದಾ? ಆಯ್ತಲ್ಲ? Same type of B. If an is equal to n square by 2 power n square by 2 power n, then find a4, a7. a4, a7. ಹೌದಾ? And now a4 is equal to n ಗೆ 4 ಬರೀಬೇಕಲ್ಲ, 4 square by 2 power 4. ಅಂದರೆ 16 by 16 is equal to 1 ಆಯಿತು. a7 ಅಂದರೆ 7 square by 2 power 7. ಹೌದಾ? 7 ಸ್ಕ್ವೇರ್ ಅಂದರೆ 49 by 2 power 7 ಅಂದರೆ ಎಷ್ಟು ಬರ್ಬೋದು? 128 ಬರ್ತದೆ. ಹೌದಾ? ಆಯ್ತಲ್ಲ?
ನೆಕ್ಸ್ಟ್ ಸಿ an is equal to -1 whole power n minus 1 -1 whole power n minus 1 into n cube. Then find a9 and a13. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರಾಯ್ತು. ನಾವು a9 ಅಂದರೆ -1 whole power 9 minus 1 into 9 cube. ಹೌದಾ? ಅಂದರೆ -1 whole power 8 into 9 ಕ್ಯೂಬ್ ಅಂತ ಹೇಳಿದ್ರೆ ಎಷ್ಟು ಬರ್ಬೋದು ನಿಮಗೆ? 729. ಹೌದಾ? ಅದರ ಆನ್ಸರು -1 whole power 8 ಅಂದರೆ ಪಾಸಿಟಿವ್ ಬರುತ್ತಲ್ಲ, ಅದಕ್ಕೆ ಪ್ಲಸ್ 729 ಬರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ a13 ಇದೇ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು. -1 whole power 13 minus 1 into 13 ಕ್ಯೂಬ್, -1 whole power 12 into 13 ಕ್ಯೂಬ್ ಬರುತ್ತೆ. -1 whole power 12 ಅಂದರೆ ಪಾಸಿಟಿವ್ ಅಲ್ಲ, ಅದಕ್ಕೆ 13 ಕ್ಯೂಬ್ ಬರುತ್ತೆ. 13 ಕ್ಯೂಬ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರಿಬೋದು. ಕ್ಯಾಲ್ಕುಲೇಟರ್ ಯೂಸ್ ಮಾಡಿಕೊಂಡು 13 into 13 into 13 ಮಾಡ್ಕೊಂಡ್ರೆ ಆಗುತ್ತೆ. ಹೌದಾ? 169 into 13 ಮಾಡ್ಕೊಳ್ಳಿ, ಬರುತ್ತೆ. ಗೊತ್ತಾಯ್ತಲ್ಲ? ನೋಡಿ, ಈ ಥರದ್ದು ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ. ಫೈಂಡ್ ದ ಇಂಡಿಕೇಟೆಡ್ ಟರ್ಮ್ಸು, ಅಲ್ಲಿ ಯಾವ ಟರ್ಮ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ ಅದನ್ನು ಮಾಡ್ಕೋಬೇಕಷ್ಟೆ. ಹೌದಾ? ಸೇಮ್ ಟೈಪ್ ಡಿ ತಗೊಳ್ಳಿ. an is equal to n into n minus 2 by n plus 3, n into n minus 2 by n plus 3. Then find a20, a30. Then find a20, a30. Now a20 is equal to 20 into 20 minus 2 divided by 20 plus 3. 20 into 18 by 23. ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಕೊಳ್ಳೋದಷ್ಟೇ. a20 ಎಷ್ಟು ಬರ್ತದೆ? 20 into 18 ಅಂದರೆ 18 2 36 ಅಲ್ಲ, 360 by 23 ಬರುತ್ತೆ ಅಷ್ಟೇ. ಹೌದಾ? ಇದಿದೆ. ನೆಕ್ಸ್ಟ್ a30 ಅಲ್ಲ, ನಾವು a30 is equal to 30 into 30 minus 2 divided by 30 plus 3 ಅಂದರೆ 30 into 30 minus 2 ಅಂದರೆ 28 divided by 33. 3 10s are 3 11s are 11 into 28 ಅಂದರೆ 280 by 11 ಬರುತ್ತೆ ಅಷ್ಟೇ. ಹೌದಾ? a30 ಆಯ್ತಲ್ಲ? ನೆಕ್ಸ್ಟ್ ಪ್ರಾಬ್ಲಮ್ ಇ. an is equal to n minus 1 into 2 minus n into 3 plus n. an is equal to n minus 1 into 2 minus n, n minus 1 into 2 minus n, 3 plus n into 3 plus n. Then find a10 and a20. Then find a10 and a20. ಬಟ್ ಇದನ್ನು ವಿಡಿಯೋ ಪಾಸ್ ಮಾಡಿ ಟ್ರೈ ಮಾಡ್ಬೋದು, ಈಸಿ ಇದೆ. ನಾವು a10 is equal to 10 minus 1 into 2 minus 10 into 3 plus 10. a10 is equal to 9 into minus 8 into 13. ಹೌದಾ? ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ ಬರುತ್ತಷ್ಟೇ. 9 8 72 ಅಲ್ಲ, minus 72 into 13 ಅಂದರೆ minus 13 2s 26 ಅಲ್ಲ, 6 2 ಕ್ಯಾರಿ 13 7s 91 91 ಪ್ಲಸ್ 2 ಅಂತ ಹೇಳಿದ 93 ಅಂದರೆ minus 9 36 ಬರ್ತದೆ. ಹೌದಾ? ಸೇಮ್ ಟೈಪು ನಾವು a20. ಹೌದಾ? ಸೇಮ್ ಹಾಕೊಂಡ್ರೆ ಆಯಿತು. 20 minus 1 into 2 minus 20 into 3 plus 20. ಹೌದಾ?
ಅಂದರೆ 19 ಇಂಟು ಮೈನಸ್ 18 ಇಂಟು 23 ಹೌದಾ. ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ರಲ್ಲಿ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ ಅದು ಬರ್ಕೊಂಡು ಆಯ್ತು ಹೌದಾ. ಮೈನಸ್ ಅಂತ ಬರುತ್ತೆ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಬೋದಲ್ಲ, ಈಸಿ ಇದೆ ನೋಡಿ. ಫೈಂಡ್ ದ ಫಸ್ಟ್ 3 ಟರ್ಮ್ಸ್ ಅಂತ ಮಾಡಿದ್ವಿ, ಇಲ್ಲಿ ಫೈಂಡ್ ದ ಇಂಡಿಕೇಟೆಡ್ ಟರ್ಮ್ಸ್ ಅಂತ ಮಾಡಿದ್ವಿ ಅಷ್ಟೇ ಹೌದಾ. ನೋಡಿ ಆ ಥರ ಜಾಸ್ತಿ ಎಕ್ಸಾಮಿಗೆ ಕೇಳ್ತಾ ಇರ್ತಾರೆ, 1 ಮಾರ್ಕಿಗೆ ಗೊತ್ತಿರಬೇಕು ಆಯ್ತಲ್ಲ. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್. If a1 is equal to 3 and an is equal to 3, an minus 1. If a1 is equal to 3 and an is equal to 3 into a, n minus 1 plus 2 for all n greater than 1. For all n greater than 1. Then find first 4 terms of the sequence. Then find first 4 terms of the sequence. ನೋಡಿ a1 a2 a3 a4 ಕಂಡುಹಿಡಿಬೇಕಷ್ಟೇ ಹೌದಾ. ನೋಡಿ ಈಸಿ ಇದೆ. ನಾವು a1 is equal to 3 ಇದನ್ನ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ನಾವು a2 is equal to 3 into a 2 minus 1 plus 2 ಅಂದರೆ 3 into a1 plus 2 ಅಲ್ಲ. ದಟ್ ಇಂಪ್ಲೈಸ್ a2 is equal to 3 into a1 ಅಂದರೆ 3 ಅಲ್ಲ, ಪ್ಲಸ್ 2 3 3s 9 plus 2 ಅಂದರೆ 11 ಬಂತು ಹೌದಾ. ಅಂದರೆ a2 is equal to 11 ಬಂತು. ನಾವು a3 is equal to 3 into a n minus 1 ಅಂದರೆ 3 minus 1 plus 2 ಅಥವಾ 3 into a2 plus 2 ಅಲ್ಲ. ದಟ್ ಇಂಪ್ಲೈಸ್ a3 is equal to 3 into a2 ಅಂದರೆ 11 plus 2 ಅಂದರೆ 33 plus 2 ಬರುತ್ತೆ. ಅಂದರೆ a3 is equal to 35 ಅಂತ ಹೌದಾ. ಅಂದರೆ ಪ್ರೀವಿಯಸ್ ರಿಸಲ್ಟ್ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಷ್ಟೆ ಹೌದಾ. ನೆಕ್ಸ್ಟ್ ನೋಡಿ ಫಸ್ಟ್ 4 ಟರ್ಮ್ಸ್ ಅಂತ ಹೇಳಿದ್ದಾರೆ. ನಾವು a4 is equal to ಹೌದಾ, n ಇರೋ ಜಾಗದಲ್ಲಿ 4 ಬರ್ಕೊಂಡೆ 3 into a 4 minus 1 plus 2 3 into a3 plus 2 that implies a4 is equal to 3 into a3 value is 35 plus 2 3 into 35 ಅಂದರೆ 105 plus 2 that implies a4 is equal to 107 ಬರ್ತದೆ ಅಷ್ಟೇ ಹೌದಾ. ಆಯ್ತಲ್ಲ. ಅಂದರೆ ಇಲ್ಲಿ a1 ಕೊಟ್ಟಿದ್ದಾರೆ, ಇಲ್ಲಿ n ಗ್ರೇಟರ್ ದ್ಯಾನ್ 2 ಅಂತ ಹೇಳಿದ್ದಾರೆ ಹೌದಾ. ಇಲ್ಲಾಂದರೆ n 2ಕ್ಕಿಂತ ಗ್ರೇಟರ್ ದ್ಯಾನ್ 1ಕ್ಕಿಂತ ಜಾಸ್ತಿ ಬರಬೇಕಂದ್ರೆ 2 3 4 ಈ ಥರಕ್ಕೆ ತೊಗೋಬೇಕು ಹೌದಾ. ನೆಕ್ಸ್ಟ್ ಒನ್ fourth problem. If a1 equal to minus 1, if a1 is equal to minus 1 and an is equal to an minus 1 by n, an minus 1 by n, where n greater than or equal to 2, n greater than or equal to 2, then write first 4 terms of the sequence and write first 4 terms of the sequence and obtain the corresponding series and obtain the corresponding series. What is it now? ನೋಡಿ a1 is equal to minus 1 ಕೊಟ್ಟಿದ್ದಾರೆ, ಫಸ್ಟ್ ಟರ್ಮ್ ಆಯಿತು. ನಾವು a2 is equal to a2 minus 1 by 2 ಅಲ್ಲ, ಅಂದರೆ a1 by 2 ಅಂದರೆ minus 1 by 2 ಬಂತು a2. ನಾವು a3 is equal to a3 minus 1 by 3 ಅಂದರೆ a2 by 3, a2 ಅಂದರೆ minus 1 by 2 by 3 ಅಥವಾ minus 1 by 3 2 is 6 ಅಲ್ಲ. Next now a4 is equal to a4 minus 1 by 4
ಅಂದರೆ A3/4, A3 ಅಂದರೆ ಏನು ಬರೀಬೋದು, -1/6/4 ಅಂದರೆ -1/24 ಬರುತ್ತೆ. ಹೌದಾ? A1, A2, A3, A4 ಓದಾಯ್ತಲ್ಲ. Therefore now series ಅಂದರೆ ಏನು ಬರ್ಕೊತೀವಿ ನಾವು, A1 + A2 + A3 + A4 ಆ್ಯಂಡ್ so on. ಹೌದಾ? ದಟ್ ಈಸ್ ಈಕ್ವಲ್ ಟು ಏನು ಬರಿಬೋದು, -1/6, ಸಾರಿ -1 ಇಲ್ಲ ಫಸ್ಟ್ ಟರ್ಮ್, -1 - ½ -1/6 -124 ಆ್ಯಂಡ್ so on. ಇಷ್ಟು ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5. Problem number 5. If A1 is equal to 1 and AN is equal to, if A1 is equal to 1 and AN is equal to AN minus 1 plus 2, AN minus 1 plus 2, for all n greater than or equal to 2, for all n greater than or equal to 2, then find first 4 terms of the sequence. Then find first 4 terms of the sequence. ಹೋಮ್ವರ್ಕ್ ಮಾಡ್ಬೋದಲ್ಲ. A1, A2, A3 ಮತ್ತು A4 ಕ್ಯಾಲ್ಕುಲೇಟ್ ಮಾಡಬೇಕು. ಆಲ್ರೆಡಿ A1 1 ಕೊಟ್ಟಿದ್ದಾರೆ, A2 ಅಂದರೆ A1 + 2 ಆಗುತ್ತೆ. ಹೌದಾ? ಈ ಥರ ಸಿಂಪ್ಲಿಫೈ ಮಾಡ್ಕೊಳ್ಳೋದೇ ಬರುತ್ತೆ. ಈಸಿ ಇದೆ. Next problem, 6th one probably. 6th one. If A1 is equal to A2 is equal to 2, if A1 is equal to A2 is equal to 2 and AN is equal to AN minus 1, AN is equal to AN minus 1, for n greater than 2, for n greater than 2, then find first 4 terms of the sequence and obtain the corresponding series. Then find first 4 terms of the sequence and obtain the corresponding series. Same type ಮಾಡ್ಕೊಳ್ಳಿ ಬರುತ್ತೆ. ಆಲ್ರೆಡಿ 2 ಟರ್ಮ್ ಕೊಟ್ಬಿಡ್ತಾರೆ. ಗಿವನ್ ಫಸ್ಟ್ ಟರ್ಮ್ A1 is equal to 2, ಹೌದಾ? ನೆಕ್ಸ್ಟ್ A2 is equal to 2. ನೆಕ್ಸ್ಟ್ ನಾವು A3 is equal to A3 minus 1 ಅಂದರೆ A2 minus 1 ಅಲ್ಲ, ಅಂದರೆ 2 minus 1 ಅಂದರೆ ಇದು 1 ಆಗುತ್ತೆ. A3 ನಾವು A4 is equal to A4 minus 1 ಅಂದರೆ A3 minus 1 ಅಂದರೆ 1 minus 1 is equal to 0. ಇಷ್ಟು ಬರುತ್ತಲ್ಲ. Therefore series is given by A1 plus A2 plus A3 plus A4 and so on. ಅಂದರೆ ಏನು ಬರುತ್ತೆ, 2 plus 2 plus 1 plus 0 plus and so on. ಈ ಥರ ಬರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ 7th one. Seventh problem. If A1 is equal to A2 is equal to 1, if A1 is equal to A2 is equal to 1 and AN is equal to AN minus 1, AN is equal to AN minus 1 plus AN minus 2, AN minus 2, where n greater than or equal to 2, sorry, where n greater than 2, n greater than 2
Then find an plus 1 by an. Find an plus 1 by an for all n is equal to 1, 2, 3, 4 and 5. ನೋಡಿ n ಈಕ್ವಲ್ ಟು 1 ಅಂತ ತೊಗೊಂಡ್ವಿ ಅಂದ್ರೆ a2 ಬೈ a1 ಕಂಡುಹಿಡಿಬೇಕು, a3 ಬೈ a2 ಈ ಥರ. ಲಾಸ್ಟ್ ಅಂದರೆ 5 ತೊಗೊಂಡಾಗ a6 ಬರ್ತದೆ ತಾನೆ, 5 ಪ್ಲಸ್ 1 ಅಂದರೆ 6 ಬಂದ್ಬಿಡ್ತದೆ. ಯಾಕೆ ನಾವು ಫಸ್ಟ್ a6 ತನಕ ಫೈಂಡ್ ಔಟ್ ಮಾಡಬೇಕು, ಅದಾದಮೇಲೆ ನಾವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಹೌದಾ? ಹಾಗಾದ್ರೆ ನೋಡಿ, ನಾವು ಗಿವನ್ a1 is equal to 1 and a2 is equal to 1 ಅಲ್ಲ. ನೋಡಿ ನಾವು a3 ಅಂದರೆ ಇಲ್ಲಿ ಎನ್ನಿಗೆ 3 ಬರ್ಕೊಂಡೆ ಅಂದರೆ a3 minus 1 plus a3 minus 2 ಅಂದರೆ a2 plus a1 ಅಂದರೆ 1 plus 1 ಅಂದರೆ ಇದು 2 ಬರುತ್ತೆ. ನಾವು a4 is equal to ಎನ್ನಿಗೆ 4 ಬರ್ಕೊಂಡೆ ಅಂದರೆ a4 minus 1 plus a4 minus 2 ಅಂದರೆ a2 plus a3 plus a2 that implies a4 is equal to a3 ಅಂದರೆ 2 ಇದು ಪ್ಲಸ್ 1 ಅಂದರೆ ಇದು 3 ಆಯಿತು. ಹೌದಾ? ನೆಕ್ಸ್ಟ್ ನಾವು a5 is equal to a5 minus 1 plus 5 minus 2 ಅಂದರೆ a4 plus a3 that implies a5 is equal to a4 ಅಂದರೆ 3 ಪ್ಲಸ್ a3 ಅಂದರೆ 2 ಅಂದರೆ 5 ಬಂತು. Now a6 is equal to a6 minus 1 plus a6 minus 2 ಅಲ್ಲ. 6 minus 1 ಅಂದರೆ a5 plus a4 that implies a6 is equal to a5 ವ್ಯಾಲ್ಯೂ 5, a4 ವ್ಯಾಲ್ಯೂ 3, 5 plus 3 ಅಂದರೆ 8 ಬರುತ್ತೆ. ಹೌದಾ? ಇಷ್ಟ ಆಯಿತು. ಇದು ನೋಡಿ an plus 1 by an ಕ್ಯಾಲ್ಕುಲೇಟ್ ಮಾಡ್ಕೋಬೇಕಲ್ಲ. ನೋಡಿ ನಾವು ಇಫ್ n is equal to 1 ಹೌದಾ, an plus 1 by an ಅಂತ ಹೇಳಿದೆ a2 by a1 ಆಯಿತು. a2 by a1 ಅಂದರೆ ಏನು ಬರುತ್ತೆ 1 by 1 that is equal to 1 ಹೌದಾ. ನೆಕ್ಸ್ಟ್ ಸೇಮ್ ಟೈಪ್ ಇಫ್ n is equal to 2 ಅಂದರೆ an plus 1 by an that is equal to a3 by a2. ಯಾಕಂದ್ರೆ 2 plus 1 ಅಂದರೆ 3 ಅಲ್ಲ, a3 ವ್ಯಾಲ್ಯೂ 2 ಬಂದಿದೆ, 2 by 1 ಅಂದರೆ 1 ಬರುತ್ತೆ. Same type of if n is equal to 3, if n is equal to 3, an plus 1 by an is equal to a4 by a3. a4 ವ್ಯಾಲ್ಯೂ 3 ಬಂದಿದೆ, a3 ವ್ಯಾಲ್ಯೂ 2 ಬಂದಿದೆ ಅಂದರೆ 3 by 2. If n is equal to 4 ಅಂದರೆ an plus 1 by an is equal to a5 by a4 that is equal to value of a5 is 5 and value of a4 is 3. Therefore this value is 5 by 3. Similarly if n is equal to 5, an plus 1 by an is equal to n plus 1, 5 plus 1 value is 6, a6 by a5. Value of a6 is 8 and value of a5 is 5. Therefore 8 by 5 ಇದನ್ನು ಫೈಂಡ್ ಔಟ್ ಮಾಡಬೇಕಿತ್ತು ಸರ್. ಹೌದಾ? ಇದೊಂದು ಐಡಿಯಾ ಗೊತ್ತಿರಬೇಕು ಇದನ್ನ ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ. ಹೌದಾ? ನೆಕ್ಸ್ಟ್ ನೋಡಿ ನೋಟ್ ಬರ್ಕೊಂಡಿರಿ, ಯೂಸ್ ಆಗುತ್ತಷ್ಟೇ. ನೋಡಿ ಫಿಬೋನಚಿ ಸೀಕ್ವೆನ್ಸ್ ಗೊತ್ತಿರಬೇಕು. ನೋಡಿ ಫಿಬೋನಚಿ ಸೀಕ್ವೆನ್ಸು ಒಂದೊಂದು ಕಡೆ ಯೂಸ್ ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಪ್ರಾಬ್ಲಮ್ನ ಸಿಂಪ್ಲಿಫೈ ಮಾಡಿದ್ವಲ್ಲ, ಇದಕ್ಕೆ ಏನಂತ ಕರಿತೀವಿ ಅಂದರೆ ನಾವು ಇದಕ್ಕೆ ಫಿಬೋನಚಿ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಅಂದರೆ ಇಫ್ a1 is equal to a2 is equal to 1 ಅಂದರೆ ಫಸ್ಟ್ 2 ಟರ್ಮ್ಸ್ ಈಸ್ 1 ಆಗಿರಬೇಕು.
ಆ ಥರ್ಡ್ ಟರ್ಮಿಂದ ಅಂದರೆ ಆ್ಯಂಡ್ ಎ ಎನ್ ಇಸ್ ಈಕ್ವಲ್ ಟು ಎ ಎನ್ ಮೈನಸ್ ಒನ್ ಪ್ಲಸ್ ಎ ಎನ್ ಮೈನಸ್ ಟು ಅಂತ ಹೇಳ್ತೀವಿ, ವೇರ್ ಎನ್ ಗ್ರೇಟರ್ ದನ್ 2 ಈಸ್ ಕಾಲ್ಡ್ ಫಿಬೊನಾಚಿ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಹೌದಾ? ಅಂದರೆ ದಟ್ ಈಸ್ ಸೀಕ್ವೆನ್ಸ್ ಯಾವ ಥರ ಬರುತ್ತೆ ಅಂದರೆ ಫಸ್ಟ್ ಟರ್ಮ್ 1, ಸೆಕೆಂಡ್ ಟರ್ಮ್ 1 ನೋಡಿ. ನೆಕ್ಸ್ಟ್ ಯಾವಾಗಲೂ ಇವೆರಡನ್ನ ಆ್ಯಡ್ ಮಾಡಬೇಕು. 1 + 1 2 ನೋಡಿ. ಪ್ರೀವಿಯಸ್ ಟರ್ಮ್ ಮತ್ತು ಅದರ ಹಿಂದ್ಗಡೆ ಟರ್ಮ್ನ ಆ್ಯಡ್ ಮಾಡ್ತಿದ್ದೀವಿ. ಎ ಎನ್ ಮೈನಸ್ 1 ಪ್ಲಸ್ ಎ ಎನ್ ಮೈನಸ್ 2 ಅದ ಎರಡನ್ನ ಆ್ಯಡ್ ಮಾಡಬೇಕು. ಈಗ ಅಷ್ಟು ಇವೆರಡು ಆ್ಯಡ್ ಮಾಡಿದ್ರೆ 2 + 1 ಅಂದರೆ 3. ನೆಕ್ಸ್ಟ್ ಎರಡು ಆ್ಯಡ್ ಮಾಡಿದಾಗ 5 + 3 ಅಂದರೆ 8 + 5 ಅಂದರೆ 13. ಈ ಥರ ಬರ್ತಾ ಹೋಗುತ್ತೆ ಅಷ್ಟೇ. ಹೌದಾ? ಇದಕ್ಕೆ ಏನಂತ ಕರಿತೀವಿ ನಾವು? ಇದಕ್ಕೆ ಫಿಬೊನಾಚಿ ಸೀಕ್ವೆನ್ಸ್ ಅಂತ ಕರಿತೀವಿ ಅಷ್ಟೇ. ಹೌದಾ? ಅಂದರೆ ಇಫ್ a1 is equal to a2 is equal to 1 and an is equal to an minus 1 plus an minus 2, ಪ್ರೀವಿಯಸ್ ಟರ್ಮ್ ಮತ್ತು ಅದ್ರದ್ದು ಪ್ರೀವಿಯಸ್ ಟರ್ಮ್ ಎರಡನ್ನ ಆ್ಯಡ್ ಮಾಡ್ಕೋಬೇಕು. ಹೌದಾ? ಈಸ್ ಕಾಲ್ಡ್ ಫಿಬೊನಾಚಿ ಸೀಕ್ವೆನ್ಸ್. ದಟ್ ಈಸ್ ಸೀಕ್ವೆನ್ಸ್ ಏನಾಗಿರುತ್ತೆ 1 1 2 3 5 8 ಹೌದಾ 13 21 ಈ ಥರ ಬರ್ತಾ ಹೋಗುತ್ತೆ. ಹೌದಾ? ಜಸ್ಟ್ ಐಡಿಯಾ ಗೊತ್ತಿರಬೇಕು ನಮಗೆ. ಅಲ್ಲಿದೆ ಅಲ್ಲಿ ನೋಟ್ ಅಂತೇಳಿ. ನೆಕ್ಸ್ಟ್ ನೋಡಿ 8th one ನೋಡಿ. 8th one ಈಸಿ ಇದೆ, ಸೇಮ್ ಟೈಪ್ ಇದೆ. ಹೋಮ್ವರ್ಕ್ ತೊಗೋಬೋದು, ಅದನ್ನ ನೋಡ್ಕೊಳ್ಳಿ. ಹೋಮ್ವರ್ಕ್. ಇಫ್ a1 is equal to a2 is equal to 3, if a1 is equal to a2 is equal to 3 and an is equal to an minus 1 minus 2, an minus 1 minus 2 where n greater than 2, then find first 4 terms of the sequence and obtain the corresponding series. Then find first 4 terms of the sequence and obtain the corresponding series. ಹೌದಾ? ನೋಡಿ ಈಸಿ ಇದೆ. ಅಂದರೆ ಈಗ a1 a2 ಕೊಟ್ಟಿದ್ದಾರೆ, a3 ಕಂಡಿದ್ದೀವಿ. a3 is equal to a2 minus 2 ಬರುತ್ತೆ. a4 is equal to a3 minus 2 ಬರುತ್ತೆ. ಹೌದಾ? ಅದು ಮಾಡ್ಕೊಂಡ್ವಿ ಅಂದರೆ ಬರುತ್ತೆ. ನೆಕ್ಸ್ಟ್ ಕರಸ್ಪಾಂಡಿಂಗ್ ಸೀರೀಸ್ನ ಬರೀಬೇಕು. ಅಂದರೆ a1 + a2 + a3 + a4 ಆ್ಯಂಡ್ ಸೊ ಆನ್. ಅದನ್ನು ಬರ್ಕೊಂಡ್ರೆ ಆಯ್ತಲ್ಲ. ನೋಡಿ ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ಬರೀ ಸೀರೀಸ್ ಅಂದರೆ ಏನು, ಸೀಕ್ವೆನ್ಸ್ ಅಂದರೆ ಏನು, ಹೌದಾ, ಅದರ ಟರ್ಮ್ಸ್ನ ಯಾವ ಥರ ಫೈಂಡ್ ಔಟ್ ಮಾಡೋದು ಅಷ್ಟು ಮಾಡ್ಕೊಂಡಿದ್ದೀವಿ ಅಷ್ಟೇ. ನೋಡಿ ಅಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಸ್ಟಾರ್ಟ್ ಮಾಡ್ಕೊತೀವಿ. AP ಅದನ್ನ ಆಲ್ರೆಡಿ ನಾವು 10th ಓದ್ಕೊಂಡ್ಬಿಟ್ಟಿದ್ದೀವಿ. ಅದೇ ಥರನೇ ಬರ್ತಾ ಹೋಗುತ್ತೆ ಅಷ್ಟೆ. ಆಯ್ತಲ್ಲ. ಥ್ಯಾಂಕ್ ಯು.